ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಾಹ್ಯಾಕಾಶದ ಬಗ್ಗೆ 10 ಅದ್ಭುತ ಮತ್ತು ಆಸಕ್ತಿದಾಯಕ ಸಂಗತಿಗಳನ್ನ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಫೆ 1 ಇದು ಕ್ಯಾಸಿಯೋಪಿಯಾ ಕನ್ಸ್ಟಿಲೇಷನ್ ನಲ್ಲಿರೋ ಒಂದು ಬೃಹತ್ ಎಲಿಪ್ಟಿಕಲ್ ಗ್ಯಾಲಕ್ಸಿ. ಇದನ್ನ 1967ರಲ್ಲಿ ಪೌಲೋ ಮಫಿ ಅನ್ನೋ ಇಟಾಲಿಯನ್ ಆಸ್ಟ್ರೋಫಿಸಿಸಿಸ್ಟ್ ಕಂಡುಹಿಡಿದ್ರು. ಇದನ್ನ ಇವರು ಇನ್ಫ್ರಾರೆಡ್ ಎಮಿಷನ್ ಸಹಾಯದಿಂದ ಕಂಡುಹಿಡಿದ್ರು. ಈ ಗ್ಯಾಲಕ್ಸಿಯ ಸೈಜ್ ಸುಮಾರು 75,000 ಲೈಟ್ ಇಯರ್ಸ್ ಇರುತ್ತೆ. ಈ ಗ್ಯಾಲಕ್ಸಿ ಹೆಚ್ಚಾಗಿ ಓಲ್ಡ್ ಮೆಟಲ್ ರಿಚ್ ನಕ್ಷತ್ರಗಳನ್ನ ಹೊಂದಿದೆ ಮತ್ತು ಈ ಗ್ಯಾಲಕ್ಸಿ ಅದರ ಮಧ್ಯಭಾಗದಲ್ಲಿ ಒಂದು ಸಣ್ಣ ನೀಲಿ ಬಣ್ಣದಲ್ಲಿರೋ ನ್ಯೂಕ್ಲಿಯಸ್ ಅನ್ನ ಹೊಂದಿದೆ. ಇತರೆ ಲಾರ್ಜ್ ಎಲಿಪ್ಟಿಕಲ್ ಗ್ಯಾಲಕ್ಸಿಸ್ ಗಳಂತೆ ಈ ಮಫೆ 1 ಕೂಡ ಕೆಲವು ನೂರಾರು ಗ್ಲೋಬುಲರ್ ಕ್ಲಸ್ಟರ್ಸ್ ಅನ್ನ ಹೊಂದಿದೆ. ಈ ಗ್ಯಾಲಕ್ಸಿ ತುಂಬಾ ಪ್ರಕಾಶಮಾನವಾಗಿರುತ್ತೆ. ಎಷ್ಟು ಅಂದ್ರೆ ಒಂದು ವೇಳೆ ರಾತ್ರಿ ಆಕಾಶದಲ್ಲಿ ನಮ್ಮ ಗ್ಯಾಲಕ್ಸಿಯಲ್ಲಿರೋ ನಕ್ಷತ್ರಗಳ ಬೆಳಕು, ಧೂಳು ಮತ್ತು ಇತರೆ ಆಬ್ಜೆಕ್ಟ್ಸಿನ ಬೆಳಕಿಲ್ಲದಿದ್ದರೆ ಇದು ನಮಗೆ ಫುಲ್ ಮೂನ್ ನಷ್ಟು ಪ್ರಕಾಶಮಾನವಾಗಿ ಕಾಣಿಸುತ್ತೆ. ಮೊದಲು ಈ ಗ್ಯಾಲಕ್ಸಿ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲೇ ಇದೆ ಎಂದು ನಂಬಲಾಗಿತ್ತು. ಆದ್ರೆ ಈ ಮಫೆ 1 ಗ್ಯಾಲಕ್ಸಿ ನಮ್ಮ ಭೂಮಿಗೆ ಸುಮಾರು 9.29 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ ಝೋನ್ ಆಫ್ ಅವಾಯ್ಡೆನ್ಸ್ ನಲ್ಲಿದೆ. ಬುಧ ಗ್ರಹ ಈ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿರೋ ಅತ್ಯಂತ ಚಿಕ್ಕ ಗ್ರಹ. ಇದರ ವ್ಯಾಸ ಸುಮಾರು 4,876 ಕಿಲೋಮೀಟರ್ಸ್ ಇರುತ್ತೆ. ಅಂದ್ರೆ ಇದು ಯುನೈಟೆಡ್ ಸ್ಟೇಟ್ಸ್ ಮತ್ತು ನಮ್ಮ ಚಂದ್ರನಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೇ. ನಿಮಗ್ ಗೊತ್ತಾ, ಸೈಜ್ ಅಲ್ಲಿ ಈ ಬುಧ ಗ್ರಹ ಶನಿ ಗ್ರಹದ ಚಂದ್ರ ಟೈಟನ್ ಮತ್ತು ಗುರು ಗ್ರಹದ ಚಂದ್ರ ಗ್ಯಾನಿಮೇಡ್ ಗಿಂತ ಚಿಕ್ಕದು. ಬುಧ ಗ್ರಹ ನಮ್ಮ ಸೂರ್ಯನಿಗೆ ತುಂಬಾ ಹತ್ತಿರದಲ್ಲಿದೆ. ಅಂದ್ರೆ ಇದು ಸೂರ್ಯನಿಗೆ ಸುಮಾರು 5,80,00,000 ಕಿಲೋಮೀಟರ್ಸ್ ದೂರದಿಂದ ಎಲಿಪ್ಟಿಕಲ್ ಆರ್ಬಿಟ್ ನಲ್ಲಿ ಆರ್ಬಿಟ್ ಆಗ್ತಿದೆ. ಆದ್ದರಿಂದ ಇಲ್ಲಿ 88 ದಿನಗಳಲ್ಲಿ ಒಂದು ವರ್ಷ ಮುಗಿಯುತ್ತೆ. ಇದು ಸೂರ್ಯನಿಗೆ ತುಂಬಾ ಹತ್ತಿರದಲ್ಲಿರೋದ್ರಿಂದ ಇದು ತುಂಬಾ ಕೆಂಪಾಗಿರುತ್ತೆ ಅಂತ ನಮ್ಮಲ್ಲಿ ತುಂಬಾ ಜನ ಅನ್ಕೊಳ್ತಾರೆ. ಆದ್ರೆ ಗೈಸ್, ಇದು ಡಾರ್ಕ್ ಗ್ರೇ ಕಲರ್ ಅಲ್ಲಿ ನಮ್ಮ ಚಂದ್ರನ ರೀತಿ ಯಾವುದೇ ರೀತಿಯ ವಾತಾವರಣ ಇಲ್ಲದೆ ಸೂರ್ಯನ ಸುತ್ತ ಆರ್ಬಿಟ್ ಆಗ್ತಿರುತ್ತೆ. ನಮ್ಮಲ್ಲಿ ತುಂಬಾ ಜನ ಸೆಪ್ಟೆಂಬರ್ 5, 1977ರಲ್ಲಿ ಅಮೆರಿಕದ ನಾಸಾ ಸ್ಪೇಸ್ ಏಜೆನ್ಸಿ ಲಾಂಚ್ ಮಾಡಿದ ವಾಯೇಜರ್ 1 ಸ್ಪೇಸ್ ಪ್ರೋಬ್ ನಮ್ಮ ಸೋಲಾರ್ ಸಿಸ್ಟಮ್ ಅನ್ನ ದಾಟಿ ಇಂಟರ್ಸ್ಟೆಲ್ಲರ್ ಸ್ಪೇಸ್ ನಲ್ಲಿ ಪ್ರಯಾಣಿಸುತ್ತಿದೆ ಅಂತ ಅನ್ಕೊಳ್ತಿದ್ದಾರೆ. ಆದ್ರೆ ಗೈಸ್, ಪ್ಲೂಟೋನ ದಾಟಿ ತಕ್ಷಣ ನಮ್ಮ ಸೋಲಾರ್ ಸಿಸ್ಟಮಿನ ಕೊನೆ ಅಲ್ಲ. ನಮ್ಮ ಸೋಲಾರ್ ಸಿಸ್ಟಮ್ ಅನ್ನ ದಾಟಿ ಆಚೆ ಹೋಗ್ಬೇಕಂದ್ರೆ ಮೊದಲು ಔಟರ್ ಊರ್ಟ್ ಕ್ಲೌಡ್ ಅನ್ನ ದಾಟಬೇಕಾಗುತ್ತೆ. ಈ ವಾಯೇಜರ್ 1 ಸ್ಪೇಸ್ ಪ್ರೋಬ್ ಗಂಟೆಗೆ ಸುಮಾರು 61,000 ಕಿಲೋಮೀಟರ್ಗಳ ವೇಗದಿಂದ ಪ್ರಸ್ತುತ ನಮ್ಮ ಭೂಮಿಗೆ ಸುಮಾರು 2,280 ಕೋಟಿ ಕಿಲೋಮೀಟರ್ಸ್ ದೂರದಲ್ಲಿ ಪ್ರಯಾಣಿಸುತ್ತಿದೆ. ಆದ್ರೆ ಗೈಸ್, ಈ ಊರ್ಟ್ ಕ್ಲೌಡ್ ಸುಮಾರು 1 ಲಕ್ಷ ಆಸ್ಟ್ರೋನಾಮಿಕಲ್ ಯೂನಿಟ್ಸ್. ಇಲ್ಲಿ 1 ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ 15 ಕೋಟಿ ಕಿಲೋಮೀಟರ್ಸ್. ಅಂದ್ರೆ ಈ ಊರ್ಟ್ ಕ್ಲೌಡ್ ಸುಮಾರು 1.581 ಲೈಟ್ ಇಯರ್ಸ್ ದೂರದವರೆಗೂ ವಿಸ್ತರಿಸಿದೆ ಅಂತ ಅರ್ಥ. ಅಂದ್ರೆ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಈ ವಾಯೇಜರ್ 1ಗೆ ನಮ್ಮ ಸೋಲಾರ್ ಸಿಸ್ಟಮ್ ಅನ್ನ ದಾಟಿ ಆಚೆ ಹೋಗ್ಬೇಕಂದ್ರೆ ಸುಮಾರು 19,000 ವರ್ಷಗಳ ಸಮಯ ಬೇಕು. ಪೋರ್ಟಿಯಾ ಇದು ಯುರೇನಸ್ ಗ್ರಹದ ಸುತ್ತ ಆರ್ಬಿಟ್ ಆಗ್ತಿರೋ 2ನೇ ಅತಿ ದೊಡ್ಡ ಇನ್ನರ್ ಸ್ಯಾಟಲೈಟ್. ಇದನ್ನ ಜನವರಿ 3, 1986ರಲ್ಲಿ ವಾಯೇಜರ್ 2 ಕ್ಯಾಪ್ಚರ್ ಮಾಡಿ ಕಳಿಸಿದ ಚಿತ್ರಗಳ ಸಹಾಯದಿಂದ ಕಂಡುಹಿಡಿಯಲಾಯಿತು. ಇದರ ಸರ್ಫೇಸ್ ಸುಮಾರು 57,000 ಚದರ ಕಿಲೋಮೀಟರ್ಸ್ ಇರುತ್ತೆ ಮತ್ತು ಇದರ ಮಾಸ್ ಸುಮಾರು 1.7 × 10⁻18 kgs ಇರುತ್ತೆ. ಈ ಪೋರ್ಟಿಯನ್ ಆರ್ಬಿಟ್ ಯುರೇನಸ್ ಗ್ರಹದ ಒಳಗೆ ಸಿಂಕ್ರೊನೈಸ್ ಆರ್ಬಿಟಲ್ ರೇಡಿಯಸ್ ನಲ್ಲಿದೆ. ಸೊ ಟೈಡಲ್ ಡಿಸೆಲರೇಷನ್ ಕಾರಣದಿಂದ ಈ ಪೋರ್ಟಿಯಾ ಚಂದ್ರ ನಿಧಾನಕ್ಕೆ ನಾಶವಾಗ್ತಿದೆ. ಒಂದು ದಿನ ಈ ಚಂದ್ರ ಯುರೇನಸ್ ಗ್ರಹಕ್ಕೆ ಡಿಕ್ಕಿ ಹೊಡೆದು ನಾಶವಾಗುತ್ತೆ, ಇಲ್ಲ ಸಂಪೂರ್ಣವಾಗಿ ಬ್ರೇಕ್ ಆಗಿ ಯುರೇನಸ್ ಗ್ರಹದ ಸುತ್ತ ಒಂದು ಪ್ಲಾನೆಟರಿ ರಿಂಗ್ ಆಗಿ ಬದಲಾಗುತ್ತೆ. ಈ ಪೋರ್ಟಿಯಾ ಸ್ಯಾಟಲೈಟಿನ ಡಯಾಮೀಟರ್ ಸುಮಾರು 140 ಕಿಲೋಮೀಟರ್ಸ್ ಇರುತ್ತೆ. NGC 7635 ಇದನ್ನ ಬಬುಲ್ ನೆಬ್ಯುಲಾ, ಶಾರ್ಪ್ಲೆಸ್ 162, ಕಾಲ್ಡ್ವೆಲ್ 11 ಅಂತಾನೂ ಕೂಡ ಕರೀತಾರೆ. ಇದೊಂದು ಎಮಿಷನ್ ನೆಬ್ಯುಲಾ. ಇದನ್ನ 1787ರಲ್ಲಿ ವಿಲಿಯಂ ಹರ್ಷೆಲ್ ಅನ್ನೋ ಜರ್ಮನ್ ಆಸ್ಟ್ರೋನಮರ್ ಕಂಡುಹಿಡಿದ್ರು. ಈ ಬಬಲ್ ಫಾರ್ಮ್ ಆಗೋದಕ್ಕೆ ಮುಖ್ಯ ಕಾರಣ ಈ ನೆಬ್ಯುಲಾದ ಮಧ್ಯಭಾಗದಲ್ಲಿ 8.7 ಮ್ಯಾಗ್ನಿಟ್ಯೂಡ್ ಇಂದ ಇರೋ ಒಂದು ಯಂಗ್ ಸೆಂಟ್ರಲ್ ನಕ್ಷತ್ರ. ಅದರ ಹೆಸರು SAO 20575. ಈ ನಕ್ಷತ್ರ ಬಿಡುಗಡೆ ಮಾಡೋ ಹಾಟ್ ಸ್ಟೆಲ್ಲರ್ ವಿಂಡ್ಸಿನ ಕಾರಣದಿಂದ ಈ ಬಬಲ್ ಫಾರ್ಮ್ ಆಗಿದೆ ಅಂತ ವಿಜ್ಞಾನಿಗಳು ನಂಬುತ್ತಿದ್ದಾರೆ. ಈ ಬಬಲ್ ನೆಬ್ಯುಲಾದ ರೇಡಿಯಸ್ ಸುಮಾರು 3 ರಿಂದ 5 ಲೈಟ್ ಇಯರ್ಸ್ ಇರುತ್ತೆ.
ಮತ್ತು ಇದು ನಮ್ಮ ಭೂಮಿಗೆ ಸುಮಾರು 11,090 ಲೈಟ್ ಇಯರ್ಸ್ ದೂರದಲ್ಲಿ ಕ್ಯಾಸಿಯೋಪಿಯಾ ಕನ್ಸ್ಟಲೇಷನ್ ಅಲ್ಲಿದೆ. ಕಲ್ಪನಾ 1 ಇದು ಮೊದಲ ಡೆಡಿಕೇಟೆಡ್ ಮಿಟಿಯೋರಾಲಜಿಕಲ್ ಸ್ಯಾಟಲೈಟ್. ಇದರ ಒರಿಜಿನಲ್ ಹೆಸರು ಮೆಟ್ಸ್ಯಾಟ್ 1. ಇದನ್ನ ಇಸ್ರೋ ಸೆಪ್ಟೆಂಬರ್ 12, 2002ರಲ್ಲಿ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದ್ರೆ PSLV ರಾಕೆಟ್ ಮೂಲಕ ನಮ್ಮ ಭೂಮಿಯ ಲೋ ಅರ್ತ್ ಆರ್ಬಿಟ್ ನಲ್ಲಿ ಲಾಂಚ್ ಮಾಡಿತು. ಫೆಬ್ರವರಿ 1, 2003ರಲ್ಲಿ ಸ್ಪೇಸ್ ಶಟಲ್ ಕೊಲಂಬಿಯಾ ಡಿಸಾಸ್ಟರ್ ನಲ್ಲಿ ಸಾವನ್ನಪ್ಪಿದ ನಿಮ್ಮೆಲ್ಲರ ನೆಚ್ಚಿನ ಕಲ್ಪನಾ ಚಾವ್ಲಾ ರವರ ನೆನಪಿನಲ್ಲಿ ಫೆಬ್ರವರಿ 5, 2003ರಲ್ಲಿ ಆಗಿನ ನಮ್ಮ ಭಾರತದ ಪ್ರಧಾನಮಂತ್ರಿಯಾದ ಅಟಲ್ ಬಿಹಾರಿ ವಾಜಪೇಯಿ ರವರು ಈ ಮೆಟ್ಸ್ಯಾಟ್ 1 ಸ್ಯಾಟಲೈಟ್ ಗೆ ಕಲ್ಪನಾ 1 ಅಂತ ರೀನೇಮ್ ಮಾಡಿದರು. ಈ ಸ್ಯಾಟಲೈಟ್ ವೆರಿ ಹೈ ರೆಸಲ್ಯೂಷನ್ ಸ್ಕ್ಯಾನಿಂಗ್ ರೇಡಿಯೋಮೀಟರ್ ಮತ್ತು ಡೇಟಾ ರಿಲೇ ಟ್ರಾನ್ಸ್ಪಾಂಡರ್ ಪೇಲೋಡ್ ಅನ್ನ ಹೊಂದಿತ್ತು. ಕೊನೆಗೆ 2017 ಸೆಪ್ಟೆಂಬರ್ ತಿಂಗಳಲ್ಲಿ ಈ ಕಲ್ಪನಾ 1 ಸ್ಯಾಟಲೈಟ್ ಡಿಆಕ್ಟಿವೇಟ್ ಆಯಿತು. ಮಾರ್ಸ್ ಆರ್ಬಿಟರ್ ಮಿಷನ್ ಅಂದ್ರೆ ಮಂಗಲ್ಯಾನ್. ಇದನ್ನ ನಮ್ಮ ಇಸ್ರೋ ನವೆಂಬರ್ 5, 2013ರಲ್ಲಿ ಸತೀಶ್ ಧವನ್ ಲಾಂಚ್ ಸೈಟ್ ಇಂದ PSLV XL ಅನ್ನೋ ರಾಕೆಟ್ ಮೂಲಕ ಲಾಂಚ್ ಮಾಡಿತು. ಇದು ನಮ್ಮ ಭಾರತದ ಮೊದಲ ಇಂಟರ್ ಪ್ಲಾನೆಟರಿ ಮಿಷನ್ ಮತ್ತು ಮಂಗಳ ಗ್ರಹದ ಕಕ್ಷೆಯಲ್ಲಿಗೆ ಸ್ಪೇಸ್ ಪ್ರೋಬ್ ಅನ್ನ ಕಳಿಸಿದ 4ನೇ ದೇಶ. ಏಷ್ಯಾ ಖಂಡದಲ್ಲಿ ಮಂಗಳ ಗ್ರಹಕ್ಕೆ ಪ್ರೋಬ್ ಅನ್ನ ಕಳಿಸಿದ ಮೊದಲ ದೇಶ ನಮ್ಮ ಭಾರತ ಮತ್ತು ಮೊದಲ ಅಟೆಂಪ್ಟ್ ನಲ್ಲಿ ಯಶಸ್ವಿಯಾಗಿ ಮಂಗಳ ಗ್ರಹದ ಕಕ್ಷೆಯಲ್ಲಿಗೆ ಸ್ಪೇಸ್ ಪ್ರೋಬ್ ಅನ್ನ ಕಳಿಸಿದ ಏಕೈಕ ದೇಶ ಕೂಡ ನಮ್ಮ ಭಾರತ ದೇಶ. ಈ ಪ್ರೋಬ್ ಅಲ್ಲಿ ಒಟ್ಟು 5 ಇನ್ಸ್ಟ್ರೂಮೆಂಟ್ಸ್ ಇವೆ. ಅವು ಮಾರ್ಸ್ ಕಲರ್ ಕೆಮೆರಾ, ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಪೆಕ್ಟ್ರೋಮೀಟರ್, ಮೀಥೇನ್ ಸೆನ್ಸರ್ ಫಾರ್ ಮಾರ್ಸ್ ಎಕ್ಸೋಸ್ಪಿರಿಕ್ ನ್ಯೂಟ್ರಲ್ ಕಂಪೋಸಿಷನ್ ಅನಲೈಸರ್ ಮತ್ತು ಲೈಮೆನ್ ಆಲ್ಫಾ ಫೋಟೋಮೀಟರ್. ಈ ಮಂಗಳ್ಯಾನ್ ಮಿಷನ್ಗಾಗಿ ನಮ್ಮ ಇಸ್ರೋ 450 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ರೆಡ್ ಡ್ವಾರ್ಫ್ ನಕ್ಷತ್ರ ಇವು ಮೇನ್ ಸೀಕ್ವೆನ್ಸ್ ನಕ್ಷತ್ರಗಳಲ್ಲಿ ತುಂಬಾ ಕಡಿಮೆ ತಾಪಮಾನ ಮತ್ತು ತುಂಬಾ ಕಡಿಮೆ ಪ್ರಕಾಶಮಾನತೆಯನ್ನ ಹೊಂದಿರೋ ನಕ್ಷತ್ರಗಳು. ಈ ರೆಡ್ ಡ್ವಾರ್ಫ್ ನಕ್ಷತ್ರಗಳು ಉಳಿದ ಎಲ್ಲಾ ನಕ್ಷತ್ರಗಳಿಗಿಂತ ಚಿಕ್ಕದಾಗಿರುತ್ತೆ. ನಮ್ಮ ಭೂಮಿಗೆ ಅತ್ಯಂತ ಹತ್ತಿರವಿರೋ ರೆಡ್ ಡ್ವಾರ್ಫ್ ನಕ್ಷತ್ರ ಪ್ರಾಕ್ಸಿಮಾ ಸೆಂಟೌರಿ. ಇದು ನಮ್ಮ ಭೂಮಿಗೆ ಸುಮಾರು 4.24 ಲೈಟ್ ಇಯರ್ಸ್ ಅಂದ್ರೆ 40 ಲಕ್ಷ ಕೋಟಿ ಕಿಲೋಮೀಟರ್ಸ್ ದೂರದಲ್ಲಿದೆ. ನಮ್ಮ ಸೂರ್ಯ ಒಂದು G ಟೈಪ್ ಮೇನ್ ಸೀಕ್ವೆನ್ಸ್ ನಕ್ಷತ್ರ ಅಂದ್ರೆ ಯೆಲ್ಲೋ ಡ್ವಾರ್ಫ್ ನಕ್ಷತ್ರ. ಈ ನಮ್ಮ ಮಿಲ್ಕಿವೇ ಗ್ಯಾಲಕ್ಸಿಯಲ್ಲಿ ಸುಮಾರು 10,000 ಕೋಟಿಯಿಂದ 40,000 ಕೋಟಿ ನಕ್ಷತ್ರಗಳಿವೆ. ಆದ್ರೆ ಇದರಲ್ಲಿ ಸುಮಾರು 75% ನಷ್ಟು ನಕ್ಷತ್ರಗಳು ರೆಡ್ ಡ್ವಾರ್ಫ್ ನಕ್ಷತ್ರಗಳಾಗಿವೆ ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ. ಡೇಮ್ ಸುಸನ್ ಜೋಸ್ಲೆನ್ ಬೆಲ್ ಬರ್ನೆಲ್. ಈಕೆ ಜುಲೈ 14, 1949ರಲ್ಲಿ ನಾರ್ಥರ್ನ್ ಐಲ್ಯಾಂಡ್ ನಲ್ಲಿ ಜನಿಸಿದಳು. ಈಕೆ ಒಬ್ಬ ಆಸ್ಟ್ರೋಫಿಸಿಸಿಸ್ಟ್. ಈಕೆ 1965ರಲ್ಲಿ ಯೂನಿವರ್ಸಿಟಿ ಆಫ್ ಗ್ಲಾಸ್ಗೋ ಇಂದ ಬ್ಯಾಚುಲರ್ ಆಫ್ ಸೈನ್ಸ್ ಡಿಗ್ರಿ ಇನ್ ನ್ಯಾಚುರಲ್ ಫಿಲಾಸಫಿ ಮತ್ತು 1969ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ PhD ಪದವಿ ಪಡೆದಳು. 1967ರಲ್ಲಿ ಸುಸೈನ್ ಜೋಸ್ಲೈನ್ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ ಆಗಿದ್ದಾಗ ಮೊಟ್ಟಮೊದಲ ಬಾರಿಗೆ ರೇಡಿಯೋ ಪಲ್ಸರ್ ಅನ್ನ ಕಂಡುಹಿಡಿದಳು. ಈ ಪಲ್ಸರ್ ಅನ್ನ ಮೊಟ್ಟಮೊದಲ ಬಾರಿಗೆ ಕಂಡುಹಿಡಿದಿದ್ದು ಸುಸೈನ್ ಜೋಸ್ಲೈನ್ ಆದ್ರೆ ಈ ಪಲ್ಸರ್ಸ್ ಗೆ ಸಂಬಂಧಪಟ್ಟ ಪೇಪರ್ ನಲ್ಲಿ ಮಾತ್ರ ಇನ್ನೂ 5 ಆಥರ್ಸ್ ಗಳ ಹೆಸರಿತ್ತು. ಇದರಲ್ಲಿ ಬೆಲ್ ಅವರ ಸೂಪರ್ವೈಸರ್ ಆಂಟೋನಿ ಹೇವಿಶ್ ಹೆಸರು ಮೊದಲಿತ್ತು ಮತ್ತು ಎರಡನೆಯದಾಗಿ ಬೆಲ್ ಅವರ ಹೆಸರಿತ್ತು. ಆದ್ರೆ ಈ ಪಲ್ಸರ್ಸ್ ಅನ್ನ ಕಂಡುಹಿಡಿದಿದ್ದಕ್ಕೆ ಬೆಲ್ಗೆ ಏನೂ ಸಿಗ್ಲಿಲ್ಲ. ಆದ್ರೆ ಅವರ ಸೂಪರ್ವೈಸರ್ ಆದ ಆಂಟೋನಿ ಹೇವಿಶ್ ಗೆ ಮಾತ್ರ ನೋಬೆಲ್ ಬಹುಮಾನ ಸಿಕ್ತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಏಲಿಯನ್ ಅನ್ಕೊಂಡ್ರ? ಅಲ್ಲ, ಭವಿಷ್ಯದಲ್ಲಿ ನಾವು ಇದೇ ರೀತಿ ಇರ್ತೀವಿ. ಅದು ಹೇಗೆ ಅಂತ ಈಗ ನೋಡೋಣ ಬನ್ನಿ. ಫ್ರೆಂಡ್ಸ್, ಹ್ಯೂಮನ್ ಎವಲ್ಯೂಷನ್ ಅಂದ್ರೆ ಮಾನವ ವಿಕಾಸದ ಬಗ್ಗೆ ಅಧ್ಯಯನ ಮಾಡೋ ವಿಜ್ಞಾನಿಗಳ ಪ್ರಕಾರ ಭವಿಷ್ಯದಲ್ಲಿ ನಮ್ಮ ಮನುಷ್ಯರ ದೇಹ ಇದೇ ರೀತಿ ಇರೋದಿಲ್ಲ. ಬದಲಿಗೆ ಅದು ಸಂಪೂರ್ಣವಾಗಿ ಬದಲಾಗಲಿದೆ ಅಂತೆ. ಭವಿಷ್ಯದಲ್ಲಿ ನಾವು ಹೆಚ್ಚಾಗಿ ಕೆಲಸ ನಮ್ಮ ಮೆದುಳಿಂದ ಮಾಡ್ತೇವೆ. ಆದ್ದರಿಂದ ಆಗ ನಮ್ಮ ತಲೆಯ ಸೈಜ್ ಇವತ್ತಿನ ಕಂಪ್ಯಾರಿಸನ್ ನಲ್ಲಿ ತುಂಬಾ ದೊಡ್ಡದಾಗುತ್ತೆ. ಹಾಗೆ ನಾವು ನಮ್ಮ ಕೈಕಾಲನ್ನ ತುಂಬಾ ಕಡಿಮೆ ಬಳಸೋದ್ರಿಂದ ಅವು ತುಂಬಾ ಚಿಕ್ಕದಾಗಿ ಮತ್ತು ವೀಕ್ ಆಗ್ಬಿಡುತ್ತೆ. ಸೊ ಆಗ ನಮ್ಮ ಮುಖದ ಕೆಳಗಿನ ಭಾಗ ತುಂಬಾ ಉದ್ದವಾಗಿ ಫ್ಲಾಟ್ ಆಗ್ಬಿಡುತ್ತೆ ಮತ್ತು ಕಣ್ಣುಗಳು ತುಂಬಾ ಒಳಕ್ಕಿದ್ದು ತುಂಬಾ ದೊಡ್ಡದಾಗಿರುತ್ತೆ. ಅಂದ್ರೆ ಭವಿಷ್ಯದಲ್ಲಿ ನಾವು ಇವತ್ತು ಸಿನಿಮಾಗಳಲ್ಲಿ ತೋರಿಸೋ ಏಲಿಯನ್ಸ್ ರೀತಿ ಇರ್ತೀವಿ ಅಂತ ಅರ್ಥ. ಗೈಸ್, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಕೊನೆಯದಾಗಿ ನಮ್ಮಲ್ಲಿ ತುಂಬಾ ಜನ ಟ್ರೇಡಿಂಗ್ ಅಂದ್ರೆ ಜೂಜಾಟ ಅಂತ ಅನ್ಕೊಳ್ತಾರೆ. ಆದ್ರೆ ಅದು ತಪ್ಪು.
ಟ್ರೇಡಿಂಗ್ ಮಾಡ್ಬೇಕಂದ್ರೆ ನಿಮ್ಗೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಇರಬೇಕು. ಈಗ ನೀವು ಟ್ರೇಡಿಂಗ್ ಏನು ಮಾಡಬೇಡಿ, ಜಸ್ಟ್ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ಇಟ್ಕೊಳ್ಳಿ. ಭವಿಷ್ಯದಲ್ಲಿ ಅದರ ಬಗ್ಗೆ ನಾಲೆಡ್ಜ್ ಬಂದಾಗ ಮಾತ್ರ ಟ್ರೇಡಿಂಗ್ ಮಾಡಿ. ಗೈಸ್, ಏಂಜಲ್ ಬ್ರೋಕಿಂಗ್ ಈಗ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ ಅನ್ನ ಪ್ರೊವೈಡ್ ಮಾಡ್ತಿದೆ. ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ನನ್ನ ಡಿಮ್ಯಾಟ್ ಅಕೌಂಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಅದರ ಮೂಲಕ ನೀವು ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ 100 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ.